ಮನೆಗೆ ನುಗ್ಗಿ ದಾಂಧಲೆ ಮಾಡ್ತಿರೋ ಕೋತಿಗಳ ಹಿಂಡು. ಕೋತಿಗಳ ಕಾಟಕ್ಕೆ ಮನೆಯಿಂದ ಹೊರಗೆ ಬಾರದ ಜನರು. ಮನೆ ಬಾಗಿಲು ತೆಗೆಯೋಕ್ಕೂ ಭಯ, ಮಕ್ಕಳನ್ನ ಹೊರಗೆ ಶಾಲೆಗೆ ಕಳಿಸೋಕ್ಕೂ ಭಯ. ಇದು ಯಾವುದೋ ಕಾಡಿನ ಕಥೆಯಲ್ಲ, ಕಲಘಟಗಿ ತಾಲೂಕಿನ ಬೆಂಡಲಗಟ್ಟಿ ಗ್ರಾಮದ ನಿತ್ಯದ ಗೋಳು. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಆದ್ರೆ ಏಕಾಏಕಿ ಮನೆಗೆ ನುಗ್ಗೋ ಕೋತಿಗಳು ಸಿಕ್ಕಿದನ್ನೆಲ್ಲ ಎಗರಿಸಿಕೊಂಡು ಹೋಗ್ತಾ ಇದ್ದು, ಕೋತಿಗಳ ಕಾಟಕ್ಕೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಕಲಘಟಗಿ ತಾಲೂಕಿನ ಬೆಂಡಲಗಟ್ಟಿ ಗ್ರಾಮದಲ್ಲಿ ದಿನದಿಂದ ದಿನಕ್ಕೆ ಕೋತಿಗಳ ಹಾವಳಿ ಮಿತಿಮೀರುತ್ತಿದೆ. ಮನೆಗಳ ಮೇಲ್ಛಾವಣಿ, ರಸ್ತೆಗಳು, ಅಂಗಡಿ ಮುಂಗಟ್ಟು ಹೀಗೆ ಗ್ರಾಮದ ಬಹುತೇಕ ಕಡೆ ಕೋತಿಗಳ ಹಿಂಡೆ ಕಾಣಿಸ್ತಾ ಇದೆ. ಮನೆಯ ಬಾಗಿಲು ಸ್ವಲ್ಪ ತೆರೆದಿದ್ರೆ ಸಾಕು, ಕ್ಷಣಾರ್ಧದಲ್ಲೇ ಒಳಗೆ ನುಗ್ಗುವ ಕೋತಿಗಳು ಅಡುಗೆ ಮನೆಯಲ್ಲಿದ್ದ ಆಹಾರ ಪದಾರ್ಥಗಳನ್ನು ಎಗರಿಸಿಕೊಂಡು ಹೋಗ್ತಾ ಇದ್ದು, ಜೊತೆಗೆ ಬಟ್ಟೆ ಸೇರಿದಂತೆ ಮನೆಯ ವಸ್ತುಗಳನ್ನು ಎಳೆದುಕೊಂಡು ಹೋಗ್ತಿವೆ. ಇದರಿಂದ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಮನೆಯಿಂದ ಹೊರಗೆ ಬರಲು ಕೂಡ ಹೆದರುವಂತಾಗಿದೆ. ಮಕ್ಕಳು ಅರಬಿ ಅಂಚಡಿ ಎಲ್ಲಾ ಒಯ್ಯಾಕತ್ತಾವ್ರಿ. ಸಾಲಿ ಮಕ್ಕಳು ಬಟ್ಟೆ ಸದ ತಗೊಂಡ್ ಹೊಂಟಾವ, ಅಡಿಗೆ ಉಳ್ಯಾಕತ್ತಿಲ್ಲ. ಮನ್ಯಾಗ ಒಂದಿಟ್ಟು ಎಳ್ನೀರ್ ರೊಟ್ಟಿ ಮಾಡಿದ್ರು ಎತ್ಕೊಂಡ್ ಹೋಗ್ತಾವ್ರಿ. ಅನ್ನದ ಡಬ್ರಿ ಮಾಡಿದ್ರ ಅನ್ನನ ತಗೊಂಡ್ ಹೋಗ್ತಾವು. ಬಂದ್ರು ಎಲ್ಲಾ ಖಾಲಿ ಮಾಡಿರ್ತಾವ. ಖಾಲಿ ಮಾಡಿರ್ತಾವ. ನಾವ್ ಏಟಂತ ಎಲ್ಲೆಂತ ಮುಚ್ಚಿಟ್ಕೊಳ್ಳೋಣ ಅಂಚೆ ಮನೆಗ್ ಬರಾಕತ್ತಾವು. ಎಳ್ನೀರ್ ಬಿಡುವಲ್ವು, ಕೂಳ್ ಬಿಡುವಲ್ವು. ಮಕ್ಕ ಬರ್ಮಟ ಅಂದ್ರೆ ಹೊಟ್ಟೆ ಬಡ್ಕೊಂತ ಬರಾಕತ್ತಾವು. ಅಂಚಿನ ಮೇಲೆ ಓಡ್ತಾವು, ಮರದ ಮೇಲೆ ಓಡ್ತಾವು. ಅರ್ಬಿ ಒಣಾಕಿದ್ದು ತಗೊಂಡ್ ಹೋಗಿ ಹಿಡ್ಕೊಂಡ್ ಹೋಗ್ರತ್ತ. ಆವಾಗ ಎಲ್ಲಿಂದ ತರ ನಮ್ಗ್ ಹೊಟ್ಕೊಂಡ್ ದುಡ್ಕೊಂಡ್ ತಿನ್ನೋದ್ ಆಗೊಂದ್ ಮಕ್ಕಳ ಬಟ್ಟೆ ತಂದಿಲ್ಲ ಮಟ ಎಲ್ಲಾ ದುಡ್ಡು ಹಾಕೊಂಡ್ ತಗೊಂಡ್ ಹೊಂಟಾವು. ಅವನ್ನೆಲ್ಲ ನಮ್ ಮಂಗ್ಯಾನ ಇಟ್ಟಂತಾವ್ ಕಾಳು ಕಡಿ ಎಲ್ಲಾ ದರುಡಿ ಮಾಡ್ತಾವ. ಹಂಚ ತಗ್ತದ ಮನಿ ಇಳಿತಾವ ಒಳಗ. ಏನೇನು ಬಿಡುವಲ್ವು, ಏನೇನು ಬಿಡಾಕತ್ತಿಲ್ಲ, ಎಲ್ಲಾನು ತಿನ್ನಾಕತ್ತಾವ. ನಾವ್ ಎಷ್ಟಂತ ಹೊಟ್ಟೆಗೆ ಇಟ್ಕೊಂಡ್ ಜೀವನ ಮಾಡೋಣನ್ರಿಪ್ಪ. ನೀವ್ ಬಂದು ಅವ್ನ ಏನ್ ಕಾರ್ಯಕ್ರಮ ತಗೊಂತೀರ ತಗೋರಿ. ಎಲ್ಲಿ ಹೋಗಿ ದುಡ್ಕೊಂಡ್ ತಿನ್ನದ್ ಆಗೈತಿ. ಕಾಯಿ ಕಸರು ಏನೇನು ಬಿಡುವಲ್ವ. ಜೋಳ ತಿಂತಾವು, ಪರಪರ ಅಕ್ಕಿ ಚೀಲ ತಿಂತಾವು. ಬಂದಿರ್ತೇವಿ ಎಲ್ಲಾ ತಗೊಂಡ್ ಅಕ್ಕಡಿಗ ತಂದ್ ಇಟ್ಕೊಂಡ್ರ ಅಕ್ಕಡಿಗ ದಬ್ಬಿನ ತಗೊಂಡ್ ಮನಿ ಮೇಲೆ ಹತ್ತಾವು. ನಾವ್ ಎಷ್ಟಂತ ಬೆನ್ನತ್ತಾನು ಗಂಡ ಮಕ್ಳು ಇರಲ್ಲ, ಹೋಗಿರ್ತಾರ. ನಮ್ಗ ಮಾಡ್ತಾವು, ಹೊಳಿ ಬೆನ್ನತ್ತಾವು. ನಾವ್ ಏನ್ ಮಾಡನ್ರಿಪ್ಪ, ಅವ್ನ ಹಿಡ್ಸ್ತೀರಿ, ಏನ್ ಮಾಡ್ತೀರಿ, ಅವ್ನ ಅಡ್ವಿ ಕಳ್ಸ್ತೀರಿ, ಕಳ್ಸ್ರಿ. ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಶಾಲೆಗೆ ಹೋಗುವ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಕೋತಿಗಳು ದಾಳಿ ಮಾಡಬಹುದೆಂಬ ಭಯ ಪೋಷಕರನ್ನ ಕಾಡ್ತಾ ಇದೆ. ಈಗಾಗಲೇ ಅಧಿಕಾರಿಗಳ ಗಮನಕ್ಕೂ ಸಮಸ್ಯೆ ತಂದಿದ್ದರೂ ಯಾವುದೇ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋತಿಗಳನ್ನ ಓಡಿಸಲು ಗ್ರಾಮಸ್ಥರೇ ಹಲವು ರೀತಿಯಲ್ಲಿ ಪ್ರಯತ್ನಿಸಿದ್ರು ಕೂಡ ಸಮಸ್ಯೆ ಮಾತ್ರ ಕಡಿಮೆಯಾಗಿಲ್ಲ. ಮಂಗ್ಯಾನ್ ಸಲುವಾಗಿ ಹುಡುಗರು ಹುಪ್ಪಿಡಿ ಬಹಳ ಕಷ್ಟ ಆಗೈತ್ರಿ. ನೀವು ಅಧಿಕಾರಿ ಬಂದು ಒಂದಿಟ್ಟು ನಮ್ಗೆ ಏನಾರ ಕ್ರಮ ತಗೋಬೇಕ್ರಿ. ಮಂಗ್ಯಾನ್ ಸಲುವಾಗಿ ಹುಡುಗರು ಸಾಲಿಗೆ ಹೋಗೋ ಸತ್ಯಕ್ಕೆ ಒಜ್ಜಾಗ್ಯಾವ ನೋಡ್ರಿ. ಮಕ್ಳು ಎದ್ರ ಆತಾವ ಸಾಲಿಗೆ. ಹಂಗ ನಾಯಿ ಬಂದ್ ನಾಯಿ ಸದ್ಯಕ್ಕೆ ಎದುರುದಿಲ್ಲ ಅವ. ನಾಯಿ ಸದ್ಯಕ್ಕೆ ಮತ್ತೆ ನೀವು ಇದ್ರ ಸಂಬಂಧ ಏನ್ರ ಯಾರಿಗಾರ ಪಂಚಾಯತ್ ಯಾರು ಏನ್ ಅದಕ್ಕೆ ತಗೊಳವಲ್ರಿ. ಅದಕ್ಕೆ ಯಾರು ದರ್ಕಾರ ಮಾಡವಲ್ರಿ. ಅದಕ್ಕೆ ಹಂಗ ಬರುವ ಅಂತಾರ್ರಿ ಅವ್ರು ನಮಗ್ ಕೇಳಿದ್ರ. ಸಿಪಾಯಿಗಳು ಫಾರೆಸ್ಟ್ ಸಿಪಾಯಿಗಳು ಹೇಳಿದ್ಗಟ್ಲೆ ಪಂಚಾಯತ್ರಿಗೆ ಯಾರು ಕೂಡ ಅಂದ್ರು, ಪಂಚಾಯತ್ರಿಗೆ ಹೇಳಂದ್ರಿ ಅವ್ರು. ಅದ ಹಂಚ ಅಲ್ಲೋ, ಹಂಚ ತೆಗಿತಾವ, ತಳಗಿಳಿತಾವ. ಮತ್ತ ನಮ್ಮಂತವ್ರು ಯಾರ ಹೋದ್ಗಿದ್ರ ನಮಗ ಬಾಯಿ ಇದು ಮಾಡ್ತಾವ, ಮಂಗಿ ಹಾಲು ಕಿಸ್ತಾವ ಅಂತಾರಲ್ಲ, ಹಂಗ ನಮಗ್ ಇದು ಮಾಡ್ತಾವ. ಗಂಟೆ ಸತ ತೊಗೊಂಡ್ ಹೋಗಿ ತಿಂತಾವ, ಮನಿ ಮೇಲೆ ತಿಂತಾವ, ಮತ್ ನಮ್ಗ ತೋರಿಸ್ತಾವ ತಗೊಂಡ್ ಹೋಗಿ ಅಂತೇಳಿ. ಒಟ್ನಲ್ಲಿ ಕೋತಿಗಳ ಹಾವಳಿಯಿಂದ ಯಾವುದಾದ್ರೂ ಅನಾಹುತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಶ್ವತ ಪರಿಹಾರ ಕಲ್ಪಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಮೇಶ್ ತಾಳಿಕೋಟೆ, ಪ್ರಜಾಶಕ್ತಿ ಟಿವಿ, ಕಲಘಟಗಿ.